ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ ಬುಕ್ ಆಫ್ ಸ್ವಾದಮ್. ಇವತ್ತಿನ ಡಿಶ್ ಬಂದು ಮೊಘಲಾಯ್ ಪನ್ನೀರ್ ಕುರ್ಮಾ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣವಾ. ಆನಿಯನ್ ಒಂದು 4 ಬಿಗಾಗಿ ಸ್ಲೈಸ್ ಮಾಡ್ಕೊಳ್ಳಿ, ಮತ್ತು ಜಿಂಜರ್ 1 ಇಂಚು, ಗೋಡಂಬಿ ಒಂದು 15, ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲಿ ಒಂದು 6, ಗಾರ್ಲಿಕ್ ಒಂದು 12, ಪನ್ನೀರು 200 ಗ್ರಾಮ್ಸ್. ಒಂದು ಬಾಣಲಿಗೆ ಒಂದು 5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಅದು ಕಾಯಿದ್ಮೇಲೆ ಬೇ ಲೀಫ್ 1, ಚಕ್ಕೆ 3, ಮೊಗ್ಗೊಂದು, ಮತ್ತು ಬ್ಲ್ಯಾಕ್ ಇಲೈಚಿ ಅಥವಾ ರೆಗ್ಯುಲರ್ ಇಲೈಚಿ ಯಾವುದಾದ್ರೂ ಹಾಕ್ಕೊಳ್ಳಿ, ಪರವಾಗಿಲ್ಲ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ಹಚ್ಕೊಂಡಿದ್ದೆಲ್ಲನೂ ಹಾಕ್ಕೊಳ್ಳೋಣ ಒನ್ ಬೈ ಒನ್. ಫಸ್ಟು ಶುಂಠಿ ಹಾಕ್ಕೊಳ್ಳಿ, ಆಮೇಲೆ ಗಾರ್ಲಿಕ್ಕು ಹಾಗಾಗಿ ಫ್ರೈ ಮಾಡ್ಕೊಳ್ಳಿ. ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ, ಬಟ್ ಸ್ವಲ್ಪ ಸಿಡಿಯುತ್ತೆ, ದೂರ ನಿಂತ್ಕೊಂಡು ಹಾಕ್ಕೊಳ್ಳಿ. ಅದು ಫ್ರೈ ಮಾಡ್ತಾ ಈಗ ಹಚ್ಕೊಂಡಿರೋ ಆನಿಯನ್ ಪೂರ್ತಿ ಹಾಕೊಂಬಿಡಿ. ಇದೆಲ್ಲ ರುಬ್ಕೊಳ್ಳೋದ್ರಿಂದ ಸ್ವಲ್ಪ ದಪ್ಪನೇ ಇರಲಿ ಆನಿಯನು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಒಂಥರ ಮ್ಯಾಶಿ ಆಗಬೇಕು. ಒಂದು 3/4 ಭಾಗ ಫ್ರೈ ಆದಮೇಲೆ ಅದಕ್ಕೊಂಚೂರು ಕ್ಯಾಶ್ಯೂಸ್ ಹಾಕ್ಕೊಳ್ಳಿ. ಆ ಕ್ಯಾಶ್ಯೂಸ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಳ್ಳಿ. ಅಗೇನ್ ಫ್ರೈ ನೈಸ್ಲಿ. ಅದೆಷ್ಟು ಫ್ರೈ ಆಗುತ್ತೋ ಅಷ್ಟು ಟೇಸ್ಟು. ಒಂದು ಸ್ವಲ್ಪ ಜಾಕಾಯಿ ಹಾಕ್ಕೊಳ್ಳಿ, ಅಷ್ಟೇ ಸಾಕು. ಎಷ್ಟು ತೋರಿಸಿದ್ದೀನೋ ಅಷ್ಟು. ಲಿಡ್ ಮುಚ್ಚಿಟ್ಬಿಡಿ, ಸ್ವಲ್ಪ ಫ್ಲೇವರ್ ಎಲ್ಲ ಬಿಟ್ಕೊಳ್ಳಿ. ಒಂದು 5 ಮಿನಿಟ್ಸ್ ಆದಮೇಲೆ ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳಿ. ನನಗೆ ಅಭ್ಯಾಸ ಇದೆ, ಡೈರೆಕ್ಟಾಗಿ ಹಾಕಿದ್ದೀನಿ ಬಿಸಿನೇ. ಬಟ್ ಅಭ್ಯಾಸ ಇಲ್ಲದೆ ಇರೋರಿಗೆ ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ಆಮೇಲೆ ಜಾರ್ಗೆ ಹಾಕ್ಕೊಳ್ಳಿ. ಈಗ ಏನೇನು ಫ್ರೈ ಮಾಡಿರ್ತೀವಲ್ಲ ಅದೆಲ್ಲ ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ ಜಾರ್ಗೆ. ಇದಕ್ಕೆ ಒಂದು ಅರ್ಧ ಲೋಟ ಅಷ್ಟು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಹೇಗೆ ಬೇಕು, ಹೇಗೆ ರುಬ್ಬುತ್ತೆ ಅದ್ರ ಮೇಲೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಜಾಕಾಯಿ ಹಾಕ್ಕೊಳ್ಳಿ. ಅದು ಫ್ರೈ ಆಗಿರೋ ಜಾಕಾಯಿ, ಇದು ಹಸಿದು. ಈ ಕನ್ಸಿಸ್ಟೆನ್ಸಿಗೆ ರುಬ್ಕೊಳ್ಳಿ. ಈಗ ಅದೇ ಬಾಣಲಿಗೆ ಆಯಿಲ್ ಏನು ಹಾಕಬೇಡಿ, ಸ್ಟವ್ ಹಚ್ಕೊಂಡು ಇಮಿಡಿಯೇಟಾಗಿ ಈ ಮಿಕ್ಸ್ಚರ್ ಹಾಕ್ಕೊಳ್ಳಿ. ಸ್ವಲ್ಪ ಜಾರಲ್ಲಿ ಇರೋವಂಥ ಮಿಕ್ಸ್ಚರ್ಗೆ ವಾಟರ್ ಹಾಕಿದ್ದೀನಿ. ತುಂಬ ಹಾಕಬೇಡಿ ವಾಟರು, ಯಾಕಂದರೆ ಆಮೇಲೆ ಹಾಕೋದು ಇದೆ, ಅದಕ್ಕೇ ನೋಡಿ ಇದೇ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದು ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಸಾಲ್ಟ್ ಹಾಕ್ಕೊಳ್ಳಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ. ಇದಕ್ಕೆ ಡ್ರೈ ಸ್ಪೈಸಸ್ ಬೇಕಾಗಿರೋದು ಇದೊಂದೇ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸರ್ಕ್ಯುಲರ್ ಮೋಷನಲ್ಲಿ, ಸೊ ದಟ್ ಬಾಣಲಿಗೆ ಅಂಟೋದಿಲ್ಲ. ಒಂದು ಸ್ವಲ್ಪ ಬಾಯ್ಲ್ ಆಗ್ತಾ ಇದ್ದಂಗೆ ಮುಚ್ಚಿಡಿ. ನೋಡಿ ಮೇಲೆ ಎಗಿರುತ್ತೆ, ಸ್ವಲ್ಪ ದೂರದಿಂದನೇ ಮಾಡಿ. ಸ್ವಲ್ಪ ತಳ ಎಲ್ಲ ಬಿಡಿಸ್ಬಿಟ್ಟು ವಾಪಸ್ ಲಿಡ್ ಮುಚ್ಚಿಬಿಡಿ. ಆಮೇಲೆ ಇದಕ್ಕೆ ಮಿಲ್ಕ್ 1 ಕಪ್ ಅಷ್ಟು ಹಾಕ್ಕೊಳ್ಳಿ. ಇದು ಸಖತ್ ರಿಚ್ ಡಿಶ್ಶು. ಆಮೇಲೆ ಬಿಸಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಒಂದು 3 ಬ್ಯಾಚಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ, ಒಟ್ಟೊಟ್ಟಿಗೆ ಆ್ಯಡ್ ಮಾಡೋ ಅಂಥದ್ದು ಏನು ಬೇಡ. ನೋಡಿ ಫಸ್ಟ್ ಬ್ಯಾಚ್ ಹಾಕಿದ್ದೀನಿ, ಸ್ಟರ್ ಮಾಡ್ತಾಯಿದ್ದೀನಿ. ಹೀಗೆ ಹಾಲು ಹಾಕ್ತಿರಲ್ಲ ಆವಾಗ ಫಸ್ಟ್ ಟೈಮ್ ಹಾಕ್ಕೊಳ್ಳಿ ಒಂದು ಸ್ವಲ್ಪ. ಎಲ್ಲ ಸೇರಿ 1 ಗ್ಲಾಸ್ ಬರಬೇಕು, ಬಟ್ ಬಿಸಿ ನೀರೇ ಇರಲಿ. ಈಗ ಸೆಕೆಂಡ್ ಬ್ಯಾಚ್ ಹಾಕ್ತಾಯಿದ್ದೀನಿ. ನಿಮಗೆ ಅನ್ಸ್ಬೋದು ತುಂಬ ತಿಳಿಯಾಗ್ಬಿಡುತ್ತಲ್ಲ ಅಂತ. ಈಗ ಥರ್ಡ್ ಬ್ಯಾಚ್ ಹಾಕೋತಾ ಇದ್ದೀನಿ.
ಬಟ್ ಏನಕ್ಕೆ ಇಷ್ಟ ಹಾಕ್ತಾಯಿದ್ದೀನಿ ಅಂದರೆ ಎಲ್ಲ ಆದಮೇಲೆ 20 ನಿಮಿಷ ಅಷ್ಟು ಕುದಿಸ್ಬೇಕು. ನೋಡಿ, ಈ ಪನ್ನೀರ್ನ ಫ್ರೈ ಏನು ಮಾಡೋದು ಬೇಡ, ಕಟ್ ಮಾಡಿ ಡೈರೆಕ್ಟಾಗಿ ಕ್ಯೂಬ್ಸ್ನ ಹಾಕೋತಾ ಇದ್ದೀನಿ. ಈಗ ಇದ್ರ ಮೇಲೆ ಹಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಳೋಣ. ಒಂದ್ಸತಿ ತಿರುಗಿಸ್ಬಿಟ್ಟು ಮುಚ್ಚಿಟ್ಟು ಏನಿಲ್ಲ ಅಂದರೂ ಒಂದು 15-20 ಮಿನಿಟ್ಸ್ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸಿ. ಮಧ್ಯ ಚೆಕ್ ಮಾಡಿ ಸ್ಟಿರ್ ಮಾಡ್ತಾಯಿರಿ, ಯಾಕಂದರೆ ತಳ ಹಿಡಿಯಬಾರ್ದಲ್ಲ. ಅಕಸ್ಮಾತ್ ತುಂಬ ತಿಕ್ಕಿತ್ತು ಅಂದರೆ ವಾಟರ್ ಹಾಕ್ಕೊಳ್ಳಿ, ಬಟ್ ಇಷ್ಟು ವಾಟರ್ ಹಾಕಿದರೆ ಕರೆಕ್ಟಾಗಿರುತ್ತೆ. ಲಿಡ್ ಮುಚ್ಚಿಟ್ಬಿಡಿ. ಮೊಘಲಾಯಿ ಪನ್ನೀರ್ ಕುರ್ಮಾ ಇಸ್ ರೆಡಿ. ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಓಕೆ, ಇದು ಚಪಾತಿಗೆ, ಪುಲಾವ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಿಮಗೆ ನಾನು ಮಾಡೋ ರೆಸಿಪೀಸ್ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಬಾಯ್.